ಎಲ್ಲರಿಗೂ ನಮಸ್ಕಾರಗಳು. ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ. ಈ ಗಾದೆ ಮಾತಿನ ವಿವರಣೆ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದೂರದ ಬೆಟ್ಟ ನೋಡಲು ತುಂಬ ಚೆನ್ನಾಗಿ ಕಾಣುತ್ತೆ. ಅಲ್ಲಿ ಹೋದಾಗ ಗೊತ್ತಾಗತ್ತೆ ಆ ಬೆಟ್ಟದಲ್ಲಿ ಎಷ್ಟಿದೆ ಕಲ್ಲು ಮುಳ್ಳು ಅಂತ. ನೋಡುವುದಕ್ಕೆ ಎಲ್ಲ ಚೆನ್ನಾಗಿ ಕಾಣುತ್ತೆ, ಅದರ ಹತ್ತಿರ ಹೋದಾಗೆ ನಮಗೆ ಅದರ ಅನುಭವವಾಗತ್ತೆ. ಅದೇ ಗಾದೆ ಮಾತಿನ ವಿವರಣೆ ಈ ವಿಡಿಯೋದಲ್ಲಿ ನಾನು ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಪೀಠಿಕೆ. ಗಾದೆ ಮಾತುಗಳು ಹಿರಿಯರ ಜೀವನದ ಅನುಭವದ ನುಡಿಗಳಾಗಿವೆ. ವೇದ ಸುಳ್ಳಾದರೂ ಗಾದೆ ಮಾತು ಸುಳ್ಳಾಗದು. ಗಾದೆ ಮಾತುಗಳಲ್ಲಿ ಇದು ಕೂಡ ಒಂದಾಗಿದೆ. ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಎನ್ನುವುದು ಕೂಡ ಒಂದು ಗಾದೆ ಮಾತಾಗಿದೆ. ಗಾದೆ ಮಾತುಗಳು ಹಿರಿಯರ ಜೀವನದ ಅನುಭವದ ನುಡಿಮುತ್ತುಗಳಾಗಿವೆ. ವೇದ ಸುಳ್ಳಾದರೂ ಗಾದೆ ಮಾತು ಸುಳ್ಳಾಗದು. ಗಾದೆ ಮಾತುಗಳು ಇದು ಕೂಡ ಒಂದಾಗಿದೆ. ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ. ವಿವರಣೆ. ದೂರದ ಬೆಟ್ಟ ನೋಡಲು ನುಣ್ಣಗೆ ಕಾಣುವುದು, ಆದರೆ ಅಲ್ಲಿಗೆ ಹೋದಾಗಲೇ ತಿಳಿಯುವುದು ಕಲ್ಲು ಮಣ್ಣು ಬಂಡೆ ಎಷ್ಟಿದೆ ಎಂದು. ಹಾಗೆ ಸುತ್ತಮುತ್ತ ಅನೇಕ ವ್ಯಕ್ತಿಗಳು ಇರುವರು. ಅವರನ್ನು ನೋಡಿದ ತಕ್ಷಣ ಅವರ ವ್ಯಕ್ತಿತ್ವ ಅಳೆಯಬಾರದು. ದೂರದ ಬೆಟ್ಟ ನೋಡಲು ನುಣ್ಣಗೆ ಕಾಣುವುದು, ಆದರೆ ಅಲ್ಲಿಗೆ ಹೋದಾಗಲೇ ತಿಳಿಯುವುದು ಕಲ್ಲು ಮಣ್ಣು ಬಂಡೆ ಎಷ್ಟಿದೆ ಎಂದು. ಹಾಗೆ ಸುತ್ತಮುತ್ತ ಅನೇಕ ವ್ಯಕ್ತಿಗಳು ಇರುವರು. ಅವರನ್ನು ನೋಡಿದ ತಕ್ಷಣ ಅವರ ವ್ಯಕ್ತಿತ್ವ ಅಳೆಯಬಾರದು. ಅವರು ದೂರದಿಂದ ನೋಡಿದಾಗ ಒಳ್ಳೆಯವರು ಅಂತ ಅನಿಸಿದರೂ ಅವರ ಜೊತೆ ಹೆಚ್ಚು ಬೆರೆತರೆ ನಿಜ ವ್ಯಕ್ತಿತ್ವ ತಿಳಿಯುವುದು. ಅವರು ದೂರದಿಂದ ನೋಡಿದಾಗ ಒಳ್ಳೆಯವರು ಅಂತ ಅನಿಸಿದರೂ ಅವರ ಜೊತೆ ಹೆಚ್ಚು ಬೆರೆತರೆ ನಿಜ ವ್ಯಕ್ತಿತ್ವ ತಿಳಿಯುವುದು. ಇದರ ಅರ್ಥ ಇಷ್ಟೇ. ನಾವು ದೂರದಿಂದ ಯಾವುದೇ ವ್ಯಕ್ತಿ ನೋಡಿದಾಗ ಅವರು ತುಂಬ ಒಳ್ಳೆಯವರು ಅಂತ ಅನಿಸ್ಬೋದು, ಆದರೆ ಅವರ ಜೊತೆ 1-2 ದಿನ ಅವರ ಜೊತೆ ನಾವು ಬೆರೆತಾಗ ಅವರ ಗುಣ, ಅವರ ಮಾತು, ಅವರ ಕತೆ, ಅವರ ಸ್ಟೈಲ್ ಎಲ್ಲವೂ ನಮಗೆ ಅರ್ಥ ಆಗತ್ತೆ. ಆದ್ದರಿಂದ ದೂರದಿಂದ ನೋಡಿ ಯಾವುದನ್ನು ಅಳೆಯಬಾರದು. ಉಪಸಂಹಾರ. ಕಣ್ಣಿಗೆ ಕಾಣುವುದು ಸತ್ಯ ಎಂದು ತಿಳಿಯಬಾರದು, ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸ ನೋಡಬೇಕು ಎಂಬುದೇ ಈ ಗಾದೆ ಮಾತಿನ ಅರ್ಥವಾಗಿದೆ. ಕಣ್ಣಿಗೆ ಕಾಣುವುದು ಸತ್ಯ ಎಂದು ತಿಳಿಯಬಾರದು, ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡಬೇಕೆಂಬುದೇ ಈ ಗಾದೆ ಮಾತಿನ ಅರ್ಥವಾಗಿದೆ. ನಿಮಗೂ ಕೂಡ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಎಂಬ ಗಾದೆ ಮಾತಿನ ಒಂದು ವಿವರಣೆ ಅರ್ಥ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾವುದೇ ವಿಡಿಯೋ ಬೇಕಂದರೂ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.